ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ದಿನಕ್ಕೋಸ್ಕರ ಕಾಯ್ತಾ ಇದೆ. ಸೊ ದಿನ ಬಂತು, 2 ದಿನದಿಂದ ಒಂಥರ ಎದೆಯಲ್ಲಿ ಡಬ ಡಬ ಅಂತ ಭಯದ ಸೌಂಡ್ ಕೇಳಿಸ್ತಾ ಇತ್ತು. ಯಾಕೆ ಈ ಸೌಂಡ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಸಹಜವಾಗಿ ಬಂದ್ಬಿಡುತ್ತೆ ಏನಾದರೂ ಇಂಪಾರ್ಟೆಂಟ್ ಡೇ ಅಂತ ಅಂದಾಗ. ನನ್ನ ಹಸ್ಬೆಂಡ್ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ರಜಾ ಹಾಕಿ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲೇ ಉಳ್ಕೊಂಡ್ರು. ನಾನು ಇರ್ತೀನಿ ಜೊತೆಲಿ, ಇಲ್ಲ ನೀನು ಇದನ್ನು ಮಾಡ್ತೀಯಾ, ನೀನು ಮಾಡಬೇಕು, ಆಗುತ್ತೆ ನಿನ್ನ ಕೈಲಿ ಅಂತ ಹೇಳಿ. ನನ್ನ ಅಪ್ಪನ ಕಳ್ಕೊಂಡ್ಮೇಲೆ ನನಗೆ ಒಂದು ಹಂತದವರೆಗೂ ನನ್ನ ಹಸ್ಬೆಂಡ್ ಆ ಪ್ಲೇಸ್ನ ತುಂಬ್ತಾರೆ ಅಂತ ನಂಗೆ ಅನಿಸೇ ಇದ್ದಿದ್ದಿಲ್ಲ. ಅದಾದಮೇಲೆ ಅವರು ನನ್ನ ಪ್ರತಿಯೊಂದು ಹೆಜ್ಜೆಗೂ ಸಹಾಯ ಮಾಡ್ತಾ ಬಂದರು. ಬಟ್ ಮುಂಚೆಯಿಂದನೂ ನನ್ನ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಇದು ಗಂಡ ಆಗಿ ಮಾಡಬೇಕು, ಕರ್ತವ್ಯ ಮಾಡ್ತಾ ಇದ್ದೀರಾ ಆ ಥರ ಇದ್ದೆ. ನನ್ನ ಏನೇ ಒಂದು ಹೇಳಿದ್ರು ಅವ್ರು ಇಲ್ಲ ಅಂದಲೇ ಅದೆಷ್ಟೇ ಕಷ್ಟ ಆಗಿರಲಿ ಅದನ್ನು ಮಾಡ್ತಾರೆ. ನಾನು ಕುಚ್ಚು ಹಾಕಬೇಕಾದ್ರೂ ಅಷ್ಟೇನೆ, ನಾನು ಕುಚ್ಚು ಹಾಕ್ತೀನಿ, ಈ ಥರ ನನಗೆ ಈ ಥರ ಮಟೀರಿಯಲ್ಸ್ ಬೇಕು, ನೀವು ಹೋಗಿ ತರಬೇಕು ಅಂದಾಗಲೂ ಇಡೀ ಮಾರ್ಕೆಟ್ ಸುತ್ತಕೊಂಡು ನನಗೆ ಏನೇನು ಬೇಕೋ ತರ್ತಾಯಿದ್ರು. ಇಲ್ಲ ನಾನು ಟೈಲರಿಂಗ್ ಕಲಿಬೇಕು ಅಂತಂದಾಗಲೂ ಅಷ್ಟೇ, ನಂಗೆ ಬಟ್ಟೆ ಪೀಸ್ ಇರ್ಬೋದು, ಆ ಟೈಲರಿಂಗ್ ಕ್ಲಾಸಸಲ್ಲಿ ಏನೇನು ಹೇಳ್ತಾರೋ ನಾಳೆಗೆ ಬೇಕು ಅಂದರೆ ಬೇಕು ಆ ಥರ. ನಾನು ನಮ್ಮ ಅಪ್ಪನ ಹತ್ರನೂ ಅಷ್ಟು ಹಠ ಮಾಡಿಲ್ಲ, ನನ್ನ ಗಂಡನ ಹತ್ರ ಅಷ್ಟು ಹಠ ಮಾಡ್ತಾ ಇದ್ದೆ. ಆ ಥರ ಬೆಳಗ್ಗೆಯಿಂದ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ. ಏನಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಂತಿದ್ದೀನಿ ನೋಡಿ, ಅದೇ ಗುಂಗಲ್ಲಿದ್ದೀನಿ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ತುಂಬಾ ಹೊಟ್ಟೆ ಸಿಗ್ತಾ ಇತ್ತು. ಆಮೇಲೆ ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಮೊನ್ನೆ ಒಂದು ಡ್ರೆಸ್ ತಗೊಂಡ್ ಬಂದಿದ್ದಲ್ಲ, ಅದು ಯಾಕೆ ಅಂತ ಹೇಳಿರ್ಲಿಲ್ಲ, ಈ ವ್ಲಾಗಲ್ಲಿ ಹೇಳ್ತೀನಿ. ಏನೋ ಒಂಥರ ಖುಷಿ ಆಗ್ತಾ ಇದೆ, ಒಂಥರ ನನ್ಗೆ ಇದೆಲ್ಲ ಒಂಥರ ಏನೋ ಅಚೀವ್ ಮಾಡಿರೋ ತರ ಅನ್ಸುತ್ತೆ. ಇವಾಗ ಪ್ರಗತಿಗೆ ಬ್ರೇಕ್ಫಾಸ್ಟ್ ಹಾಕೊಡ್ತಾ ಇದ್ದೀನಿ. ಪಲಾವ್ ಮಾಡಿದ್ದೆ, ಹಿಂಗಾಗಿದೆಯೋ ಏನೋ ಗೊತ್ತಿಲ್ಲ, ತುಂಬಾ ಅರ್ಜೆಂಟಲ್ಲಿ ಮಾಡಿದ್ದೀನಿ. ಮೊಸರು ಬಜ್ಜಿಗೆ ಗೊತ್ತಾಗ್ತಿಲ್ಲ. ಇಷ್ಟೊಂದು ದೊಡ್ಡ ತಪ್ಪಲೆ ಫಸ್ಟ್ ಟೈಮ್ ಇಷ್ಟೊಂದು ಕ್ವಾಂಟಿಟಿಯಲ್ಲಿ ನಾನು ಪಲಾವ್ ಮಾಡಿರೋದು. ಆ್ಯಕ್ಚುಲಿ ಬಾಕ್ಸಲ್ಲಿ ಐಟಮಲ್ಲೆಲ್ಲ ಇದು ಖಾಲಿ ಆಗಿಬಿಟ್ಟಿದೆ, ತುಂಬೆ ಖಾಲಿ ಇತ್ತು. ಮನೆ ಖಾಲಿ ಮಾಡೋಣ ಅನ್ಕೊಂಡ್ವಲ್ಲ, ಹಂಗಾಗಿ ಏನೂ ತುಂಬಿಲ್ಲ. ಚೂರು ಹಾಕಿರ್ತೀನಿ, ಪಲಾವ್ಗೆ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ. ಎಲ್ಲ ರೆಡಿ, ಮೇನ್ ಕ್ಯಾರೆಕ್ಟರ್ ರೆಡಿ ಆಗಿಲ್ಲ ನೋಡಿ. ಹಿಂಗೆ ನಮ್ಮ ಮನೇಲಿ ಬಟ್ಟೆ ಮಡ್ಚಿಕ್ಕಿ ಅದು ಇದು ಸಂಧಿ ಗೊಂದಿ ಎಲ್ಲ ನೋಡಿ 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 ಎಣ್ಣೆ ನೋಡ್ಬೇಕಿತ್ತು, ಎಷ್ಟು ಕೆಲಸ ಮಾಡಿದೆ ಗೊತ್ತಾ. ಆಯ್ತು, ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ ಬೇಗ. ಆಮೇಲೆ ಗೊತ್ತಾಗತ್ತೆ ಎಂತಕ್ಕೆ ಅಂತ. ಹೆಣ್ಮಕ್ಳು ಲೈಫಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗೋ ಒಂದು ಸಿಚುವೇಶನ್ ಯಾವುದು ಅಂತ ನಾನು ಕೇಳಿದ್ರೆ ಮದುವೆ. ಅದಾದಮೇಲೆ ಕೆಲವೊಬ್ಬರಿಗೆ ಮದುವೆ ಅಂತ ಅಂದ್ಕೊಳ್ತೀನಿ. ಇನ್ನು ಎಲ್ಲ ಹೆಣ್ಮಕ್ಳಿಗೂ ತುಂಬ ಖುಷಿ ಕೊಡೋದು ತಾಯಿ ಆದಾಗ, ತನ್ನ ಮಗುನ ಫಸ್ಟ್ ಟೈಮ್ ಮುಖ ನೋಡಿದಾಗ ಆ ಫೀಲ್ ಇದೆಯಲ್ಲ, ತುಂಬಾ ಒಂಥರ ಡಿಫ್ರೆಂಟ್ ಫೀಲು. ಸೊ ಆ ಒಂದು ಇದನ್ನು ನಮ್ಮ ಲೈಫ್ ಟೈಮ್, ನಮ್ಮ ಮೆಮೊರಿ ಏನಿದೆ ತುಂಬ ಚೆನ್ನಾಗೇ ಕ್ಯಾಪ್ಚರ್ ಮಾಡಿರುತ್ತೆ. ನೀವು ಯಾವಾಗ ಬೇಕಾದರೂ ಕೇಳಿ, ಆ ಮೂಮೆಂಟನ್ನು ನಾವು ಡಿಟ್ಟೋ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅಂದರೆ ಅಷ್ಟು ಮೆಮೊರಬಲ್ ಮೂಮೆಂಟ್ ಆಗಿರುತ್ತೆ ಅದು. ಸೊ ಆ ಥರ ಮೂಮೆಂಟಲ್ಲಿ ಕೆಲವೊಂದು ಚಾಲೆಂಜಸ್ಗಳು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಬರುತ್ತೆ. ಈಗ ಮಗು ನೋಡ್ಕೋಬೇಕು, ತನ್ನನ್ನು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಅದು ಬಿಟ್ಟರೆ ಈಗ ಕೆಲವೊಬ್ರು ಹೆಣ್ಮಕ್ಳು ಕೆಲಸನೇ ಬಿಡೋಕ್ಕೆ ಆಗದಲ್ಲೇ ಇರೋಂಥ ಸಿಚುವೇಷನಲ್ಲಿ ಜಾಬ್ಗಳನ್ನ ಮಾಡ್ತಾ ಇರ್ತಾರೆ. ಆವಾಗ ತಾಯಿ ಹಾಲು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಮಗುಗೆ ತನ್ನ ಪ್ರೆಸೆನ್ಸಲ್ಲಿ ಏನು ಕೊಡೋಕ್ಕೆ ಸಾಧ್ಯ ಅಂದರೆ ಹಾಲು. 2 ವರ್ಷದ ತನಕ ಬ್ರೆಸ್ಟ್ ಮಿಲ್ಕ್ ಕೊಡಬೇಕು, ಅದು ಅಮೃತಕ್ಕೆ ಸಮಾನ ತಾಯಿ ಹಾಲು. ಈಗಿರೋ ಫುಡ್ಡಲ್ಲಿ ಮಕ್ಳಿಗೆ ಇಮ್ಯುನಿಟಿ ಸಿಗೋದೇ ಇಲ್ಲ. ಆ 2 ವರ್ಷ ನಾವು ಚೆನ್ನಾಗಿ ಹಾಲು ಕುಡಿಸಿದ್ರೆ ಅವರು ತುಂಬ ಇಮ್ಯುನಿಟಿ ಚೆನ್ನಾಗಿರುತ್ತೆ, ಮುಂದೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ನಾವು ಇರೋಕ್ಕಾಗಲ್ಲ ಅಂತ ಅಂದಾಗ ಇವಾಗೆಲ್ಲ ಆಪ್ಷನ್ಸ್ ಬಂದಿದೆ. ಬ್ರೆಸ್ಟ್ ಮಿಲ್ಕನ್ನು ತೆಗೆದುಬಿಟ್ಟು ಮಕ್ಕಳಿಗೆ ತಾನಿಲ್ಲ ಅಂದ್ರೂ ತನ್ನ ಹಾಲನ್ನು ತೆಗೆದು ಅವ್ರಿಗೆ ಕೊಟ್ಟು ನಾನು ಬರೋ ತನಕ ಮಗು ಹಾಲು ಕುಡಿಯೋಂಗೆ ಮಾಡಿಬಿಟ್ಟು ಹೋಗ್ಬೋದು. ಸೊ ಅದಕ್ಕೆ ಯಾವುದಾದ್ರೂ ನೀವು ಬೆಸ್ಟ್ ಪ್ರಾಡಕ್ಟನ್ನು ಸರ್ಚ್ ಮಾಡ್ತಾ ಇದ್ದರೆ ಲವ್ ಲ್ಯಾಬ್ ಅವರ ಬ್ರೆಸ್ಟ್ ಪಂಪ್ ತುಂಬಾ ಚೆನ್ನಾಗಿದೆ. ಸೊ ಅದರ ಒಂದಿಷ್ಟು ರಿವ್ಯೂವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರಾದರೂ ಈ ಥರ ಅಮ್ಮಂದಿರಿದ್ದರೆ ಅಥವಾ ಅಮ್ಮ ಆಗ್ತಾ ಇದ್ದರೆ, ನಿಮ್ಮ ಮುಂದೆ ಉಪಯೋಗಕ್ಕೆ ಬರುತ್ತೆ ಅಂದರೆ ಅಟ್ಲೀಸ್ಟ್ ಈ ಥರ ಪ್ರಾಡಕ್ಟ್ ಸರ್ಚ್ ಮಾಡ್ತಾ ಇದ್ದರೆ ಚೆನ್ನಾಗಿರೋದನ್ನು ತೊಗೊಳ್ಳಿ, ಯೂಸ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಅಲ್ವಾ ಈ ಒಂದು ಹಾಲನ್ನು ನಮ್ಮ ಮಕ್ಕಳಿಗೆ ಕೊಡೋದು. ಸೊ ಹಾಗಾಗಿ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳಿದ್ರೆ ಖಂಡಿತ ಉಪಯೋಗಕ್ಕೆ ಬರುತ್ತೆ ಅನ್ಕೋತೀನಿ. ಖುಷಿ ಇದೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋದಕ್ಕೆ, ಯಾಕೆ ಅಂತ ಆ ಟೈಮಲ್ಲಿ ನನಗೆ ಈ ಪ್ರಾಡಕ್ಟ್ ತುಂಬ ಹೆಲ್ಪ್ ಆಗಿತ್ತು. ಮತ್ತು ಆ ಟೈಮಲ್ಲಿ ಬೆಸ್ಟ್ ಯಾವುದು ಅಂತ ಹುಡ್ಕೋದಕ್ಕೆ ಮುಂಚೆಗೆ ಮೊದಲೇ ಒಂದು ಪ್ರಾಡಕ್ಟ್ ಬಗ್ಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು. ಇದು ಲವ್ ಲ್ಯಾಬ್ ಅಡೋರ್ ಡಬಲ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್. ಇದರೊಳಗೆ ಡ್ಯೂಯಲ್ ಮೋಡ್ ಇರುತ್ತೆ, 2 ಥರ ಮೋಡ್ ಇರುತ್ತೆ. ಸೊ ನೀವು 2 ಫೇಸಲ್ಲಿ ಸ್ಟಿಮ್ಯುಲೇಷನಲ್ಲಿ ಮತ್ತು ಎಕ್ಸ್ಪ್ರೆಷನಲ್ಲಿ 2 ಥರ ಮೋಡನ್ನು ಯೂಸ್ ಮಾಡ್ಕೊಬೋದು. ತುಂಬಾ ಒಂದು ಬೆಸ್ಟ್ ಪ್ರಾಡಕ್ಟ್. ನೀವೇನಾದರೂ ಈ ಒಂದು ಪಂಪ್ ಅಥವಾ ಬ್ರೆಸ್ಟ್ ಪಂಪ್ ಅಂತಂದರೆ ಬರೀ ನಂತರ ಪ್ರಾಬ್ಲಮ್ಸ್ ಅಷ್ಟೇ ಅಂತಲ್ಲ. ಈಗ ಬ್ಯುಸಿ ಮಾಮ್ಸ್ ಇರ್ತಾರೆ, ಕೆಲಸ ಮಾಡಬೇಕು, ಅವರೆಲ್ಲ ಏನೂ ಮಾಡೋಕ್ಕಾಗಲ್ಲ, ಮಿಲ್ಕ್ ತೆಗೆದಿಟ್ಬಿಟ್ಟು ಹೋಗೋ ಅಂಥ ಪರಿಸ್ಥಿತಿ ಇರುತ್ತೆ. ಸೊ ಅಂಥವ್ರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು.
ಇದರೊಳಗೆ ಒಂದು ಸಾಫ್ಟ್ ಸಿಲಿಕಾನ್ ಕುಷನ್ ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ರೀಚಾರ್ಜಬಲ್ ಬ್ಯಾಟ್ರಿ. ಒಂದೇ ಸರಿಗೆ ನಿಮಗೆ 2 ಬಾಟಲ್ ಆರಾಮಾಗಿ ಫಿಲ್ ಮಾಡ್ಕೋಬಹುದು. ಇದು ಒಂದು ಟಚ್ ಸ್ಕ್ರೀನ್ ಆಪರೇಷನ್ ಇರುತ್ತೆ. ಸೊ ಇದ್ರೊಳಗೆ ಏನಂತ ಅಂದರೆ ಸ್ಮಾರ್ಟ್ ಮೆಮೊರಿ ಇರೋದ್ರಿಂದ ಲಾಸ್ಟ್ ಟೈಮ್ ನೀವು ಏನು ಸೆಟ್ ಮಾಡಿರ್ತೀರೋ ಅದು ಆಲ್ರೆಡಿ ಹಾಗೆ ಸೆಟ್ ಆಗಿರುತ್ತೆ. ಮತ್ತು 9 ಇಂಟೆನ್ಸಿಟಿ ಲೆವೆಲ್ಸ್ ಇರುತ್ತೆ. ಅಲ್ಲಿ ನೀವು ನೋಡಿದ್ರೆ +1 ++ನ ಪ್ರೆಸ್ ಮಾಡ್ತಾ ಹೋದರೆ ಅದು ಇಂಟೆನ್ಸಿಟಿ ಲೆವೆಲ್ ಜಾಸ್ತಿ ಕಡಿಮೆ ಆಗುತ್ತೆ. 2 ಮೋಡ್ ಇರುತ್ತೆ. ಬೇಬಿ ಹಾಲನ್ನು ಸಕ್ ಮಾಡಿದಾಗ ಹೆಂಗೆ ಇರುತ್ತೋ ಅದೇ ಫೀಲ್ ಬರುತ್ತೆ. ನೀವು ರೀಚಾರ್ಜ್ ಮಾಡ್ಬೋದು. ಮತ್ತು ಸ್ಮಾರ್ಟ್ ಏನಂತ ಅಂದರೆ USB ಚಾರ್ಜಿಂಗ್ ಇರುತ್ತೆ. ನೀವೇನಾದರೂ ಹೊರಗಡೆ ಹೋದಾಗ ಆರಾಮಾಗಿ USB ಚಾರ್ಜರ್ ಥರನೂ ಕೂಡ ನೀವು ಇದನ್ನು ಚಾರ್ಜ್ ಮಾಡ್ಕೋಬಹುದು. ಕ್ಯಾರಿ ಮಾಡೋದಕ್ಕೂ ತುಂಬಾನೇ ಈಸಿ ಆಗಿದೆ. ಎಲ್ಲಾದ್ರೂ ಹೋದಾಗ ನೀವು ಆರಾಮಾಗಿ ನಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡಬಹುದು. ಈಗಂತೂ ಅಮ್ಮ ಆಗೋ ತನಕ ಒಂದಾದ್ರೆ ಅಮ್ಮ ಆದ್ಮೇಲೆ ಇನ್ನೊಂದ್ ತರ ಚಾಲೆಂಜ್ ಇರುತ್ತೆ. ಈಗ ಕೆಲವೊಬ್ಬರಿಗೆ ಕ್ರಿಯೇಟರ್ಸ್ ಇರ್ಬೋದು ಅಥವಾ ಈಗ ಹೊರಗಡೆ ಕೆಲಸ ಮಾಡೋರು ಇರ್ಬೋದು, ಅವ್ರಿಗೆ ಅನಿವಾರ್ಯವಾಗಿ ನಾವು ಈ ಒಂದು ಬ್ರೆಸ್ಟ್ ಪಂಪ್ ಇಂದ ಮಿಲ್ಕ್ ತೆಗೆಯುವಂತ ಅನಿವಾರ್ಯ ಬಂದ್ಬಿಡತ್ತೆ. ಸೊ ಆ ಟೈಮಲ್ಲಿ ಖಂಡಿತ ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ. ಇನ್ನು ಹಾಸ್ಪಿಟಲ್ ಅಲ್ಲಿ ಕೂಡ ಅಷ್ಟೇನೆ ಸುಮಾರು ವಿಚಾರಗಳಲ್ಲಿ ನಾವು ಬ್ರೆಸ್ಟ್ ಮಿಲ್ಕ್ ಪಂಪ್ ಅನ್ನ ಯೂಸ್ ಮಾಡ್ತೀವಿ. ಆ ತರದವ್ರಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್. ಈ ಒಂದು ಪ್ಯಾಕೇಜ್ ಅಲ್ಲಿ 2 ಬಾಟಲ್ ಮತ್ತೆ ಒಂದು ಮಿಷಿನ್ ಬಂದಿರುತ್ತೆ. ಸೊ ಎಷ್ಟು ಇರುತ್ತೆ ಒಂದು ಪ್ಯಾಕೇಜ್ ಅಲ್ಲಿ, ನಿಮ್ಗೆ ಬೇಕಂದ್ರೆ ಲಿಂಕ್ ಹಾಕಿರ್ತೀನಿ. ಆಕ್ಚುಲಿ ಇವಾಗ ನಮ್ಮ ಮನೆ ಹೋಮ್ ಟೂರ್ ಮಾಡ್ಬೋದು, ಆ ರೇಂಜಲ್ಲಿ ಕ್ಲೀನ್ ಆಗಿದೆ ಅಲ್ವಾ. ಇದು ಬಂದ್ಬಿಟ್ಟು ಡೈನಿಂಗ್ ಟೇಬಲ್. ಲಾಸ್ಟ್ ಟೈಮ್ ನಾನು ಇದರಲ್ಲಿ ಯೆಲ್ಲೋ ಕಲರ್ ತಗೊಂಡಿದ್ದೆ. ಇದು ತುಂಡ ಆಯ್ತು ಉದ್ದ ಆಯ್ತು ಅನ್ಸುತ್ತೆ. ಏನ್ ಮಾಡಿದೆ ಅಂತಂದ್ರೆ ಬೈ ಮಿಸ್ಟೇಕ್ ಇದು ಮೇಲೆ ಹಾಕ್ಬಿಟ್ಟಿದೆ. ಮಕ್ಳು ಬರೋದು, ತಿನ್ನೋದು, ಚೆಲ್ಲೋದು. ಆಮೇಲೆ ನಮ್ಮ ಮನೆ ಒಂದ್ಸಲಿ ನಾನೇ ಮಿಸ್ಟೇಕ್ ಕಾಫಿ ಚೆಲ್ಬಿಟ್ಟಿದೆ. ಆ ಇಡೀ ಬಟ್ಟೆನೇ ಹಾಳಾಗೋಯ್ತು. ಸೇಮ್ ಇದೇ ತರನಲ್ಲಿ ಎಲ್ಲೋ ಚೆಕ್ಸ್ ತಗೊಂಡಿದ್ದೆ. ಆಮೇಲೆ ಈ ಸರಿ ಕರೆಂಟ್ ಬಂತು. ಈ ಸರಿ ಏನ್ ಮಾಡಿದೆ ಅಂತಂದ್ರೆ ಈ ಗ್ಲಾಸ್ ಇತ್ತಲ್ಲ, ಗ್ಲಾಸ್ ಕೆಳಗಡೆ ಹಾಕ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಗ್ಲಾಸ್ ಗಲೀಜಾದ್ರೂ ಬೇಗ ಕಾಣಿಸಲ್ಲ. ಈ ವುಡ್ ಕಲರ್ ಮೇಲೆ ಗ್ಲಾಸ್ ಇಟ್ಟಿರ್ತೀವಲ್ಲ, ನಮ್ಮ ಫಿಂಗರ್ ಪ್ರಿಂಟ್ ಬಿದ್ರೂ ಹಂಗೆ ಕಾಣಿಸ್ತಾ ಇತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಸಖತ್ತಾಗಿದೆ. ನಂಗೆ ತುಂಬಾ ಇಷ್ಟ ಆಗಿದೆ ಇದು ಪಿಂಕ್. ನಾನು ಸುಮ್ಮನೆ ಹಂಗೆ ಎಲ್ಲೋ ಇತ್ತು ಆಲ್ರೆಡಿ ತಗೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಪಿಂಕ್ ತಗೊಂಡೆ. 230 250 ಏನೋ ವರ್ತ್ ಅಂತ ಅನ್ಸುತ್ತೆ ನನಗಿದು. 4 ಸೀಟರ್ದು ಕಾಟನ್ ಬಟ್ಟೆ, ಚೆನ್ನಾಗಿದೆ ನಿಜವಾಗ್ಲೂ. ಒಂಥರ ಹೊಸ ಲುಕ್ ಬಂದಿದೆ ಡೈನಿಂಗ್ ಟೇಬಲ್ಗೆ, ತುಂಬ ಮುದ್ದಾಗಿ ಕಾಣಿಸ್ತದೆ. ಅದಾದ್ಮೇಲೆ ಅಡುಗೆ ಮನೆಯಲ್ಲಂತೂ ಒಂದು ಪಾತ್ರೆ ಇಟ್ಟಿಲ್ಲ. ಪ್ರತಿದಿನ ಪಾತ್ರೆ ತೊಳೆದು ಆ ಕಡೆ ಒಂದು ಇದ್ದಿರೋದು. ಇವತ್ತು ನೋಡಿ ನಮ್ಮ ಅಡುಗೆ ಮನೆ ಶೂಟ್ ಮಾಡೋಕ್ಕೆ ರೆಡಿಯಾಗಿದೆ. ಇವತ್ತೊಂದು ಬ್ರ್ಯಾಂಡ್ ಶೂಟ್ ಇತ್ತು. ಸುಮಾರು ಸರಿ ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಂಡಿದ್ದೆ ನಾನು. ಯಾಕೆ ಅಂತ ಅಂದರೆ ನನಗೆ ಒಂದು ಕಾನ್ಫಿಡೆಂಟ್ ಇರಲಿಲ್ಲ, ಭಯ ಇತ್ತು. ನನ್ನ ಕೈಲಿ ಆಗುತ್ತಾ, ನಾನು ಮಾತಾಡೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ನಾನೇ ಕ್ಯಾಮ್ರಾ ಮುಂದೆ ಮಾತಾಡ್ಬಿಡ್ತೀನಿ. ಬಟ್ ಒಂದು ಬ್ರ್ಯಾಂಡಿಂದ ಯಾರೋ ಬಿಡ್ತಾರೆ, ವಿಡಿಯೋ ಶೂಟ್ ಮಾಡ್ತಾರೆ ಅಂತ ಅಂದಾಗ ಭಯ ಆಗೋದು ನನಗೆ. ಎಷ್ಟೊಂದು ಮಿಸ್ ಮಾಡ್ಕೊಂಡಿದ್ದೀನಿ ನಾನು, ನಿಮಗೆ ಹೇಳೋಕ್ಕಾಗಲ್ಲ. ಸುಮಾರು ಬ್ರ್ಯಾಂಡ್ ಮಿಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ. ಆಮೇಲೆ ಇವೆಂಟ್ಸ್ಗಳಿಗೆಲ್ಲ ಹೋಗ್ತಾರೆ, ನನಗೆ ಅಲ್ಲೆಲ್ಲ ಹೋಗೋಕ್ಕೆ ಭಯ. ಏನೋ ಒಂದು ಇರುತ್ತೆ ಎಲ್ಲ ಹೆಣ್ಮಕ್ಳನ್ನು. ಅದರಲ್ಲೂ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೀವಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲದಕ್ಕೂ ಎದುರಿಸಿ ಅದು ಇನ್ನೂ ಭಯ ಹಂಗೆ ಉಳಿದ್ಬಿಟ್ಟಿದೆ. ಕಣ್ಣಲ್ಲೇ ಎದುರಿಸೋರು ನಮ್ಮಮ್ಮ. ಜೋರು ಸೌಂಡ್ ಮಾಡೋಂಗಿಲ್ಲ, ಎಲ್ಲೂ ಜಂಪ್ ಮಾಡೋಂಗಿಲ್ಲ. ಅಂದರೆ ಅದು ಇದ್ದಿದ್ದು ನಮ್ಮ ಮಕ್ಳಿಗೆ ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ ಆ ಥರ ಒಂದು ಭಯ ಇರುತ್ತಲ್ಲ ಅಪ್ಪ ಅಮ್ಮಂಗೆ, ಅದು ಹಂಗೆ ಮಾಡಿಸುತ್ತೆ ಅಷ್ಟೇ. ಅವ್ರೇನು ಬೇಕು ಅಂತ ಮಾಡಲ್ಲ. ತುಂಬ ಸ್ಟ್ರಿಕ್ಟ್ ಮಾಡಿ ನಮ್ಗೆ ಇವಾಗ ನಾವು ಅದು ಮಾಡಿದ್ರೆ ತಪ್ಪಾಗುತ್ತೇನೋ, ಇದು ಮಾಡಿದ್ರೆ ತಪ್ಪಾಗುತ್ತೇನೋ, ನಾನು ಸರಿಯಾಗಿ ಮಾತಾಡೋಕೆ ಬರಲ್ವೇನೋ, ಅಥವಾ ನಾನು ಕಾನ್ಫಿಡೆಂಟಾಗಿ ಮಾತಾಡೋದು ಏನೋ, ಆ ಥರ ಎಲ್ಲ ಭಯ. ಇವಾಗಲೂ ಆ ಭಯ ಇದೆ ನನಗೆ. ಆ ಭಯದಿಂದ ಹೊರಗೆ ಬರಬೇಕು ಅಂತ ಧೈರ್ಯ ಮಾಡಿ ಒಬ್ರಿಗೆ ಒಪ್ಕೊಂಡೆ ನಾನು. ಸೊ ಅದು ಇವತ್ತು ಅವ್ರು ಬರ್ತಾರೆ, ನನಗೆ ವಿಡಿಯೋ ಶೂಟ್ ಮಾಡ್ತಾರೆ. ಸೊ ಸುಮಾರು ಹೆಣ್ಮಕ್ಳಿಗೆ ಈ ಭಯ ಇರುತ್ತೆ. ಸ್ಟೇಜ್ ಮೇಲೆ ಹೋದ್ರೆ ವಾಯ್ಸ್ ಡಗಡಗ ಅಂತ ಸೌಂಡ್ ಬರುತ್ತೆ. ಅಂದರೆ ನಾವೇನು ತಪ್ಪೇ ಮಾಡಿರಲ್ಲ, ಅಲ್ಲಿ ಏನೂ ತಪ್ಪು ಮಾಡಿರಲ್ಲ, ಆದ್ರೂ 4 ಜನ ಮುಂದೆ ನಿಂತ್ಕೊಂಡು ಮಾತಾಡೋದು ನಮ್ಗೆ ಧೈರ್ಯ ಇರೋದಿಲ್ಲ. ಇದ್ದಂಗೆ ಹೇಳೋಕ್ಕೂ ಬರಲ್ಲ, ಅಥವಾ ಏನೋ ಗೊತ್ತಿರೋದು ಮಾತಾಡೋಕೆ ಬರಲ್ಲ. ವಾಯ್ಸೇ ಶಿವರ್ ಆಗಿಬಿಡುತ್ತೆ. ಸೊ ಅದರಿಂದ ಹೊರಗೆ ಬರಬೇಕು, ನಾನು ಕಾನ್ಫಿಡೆಂಟ್ ಆಗಿರಬೇಕು, ಆ ಭಯನ ನಾನು ಆಚೆಗೆ ಹಾಕಬೇಕು ಅಂತ ಹೇಳಿ ಇವತ್ತು ಗಟ್ಟಿ ಮನಸ್ಸು ಮಾಡಿ ಒಪ್ಕೊಂಡಿದ್ದೀನಿ. ಅದ್ರ ಭಯ ಒಳಗಿದೆ, ಅದನ್ನ ತೋರಿಸ್ಕೋಬಾರ್ದು, ನನಗೆ ನಾನೇ ಭಯ ಅಂತ ಹೇಳಬಾರ್ದು ಅಂತ ಹೇಳಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ ಏನೋ. ಅವ್ರು ಏನು ಹೇಳ್ತಾರೆ ಅಂತ ಐಡಿಯಾ ಇಲ್ಲ ನನಗೆ. ಅಂದರೆ ಅವ್ರು ಪ್ರಿಪೇರ್ ಆಗಿದ್ದೀನಿ. ಅವ್ರು ಏನು ಹೇಳಿದ್ರು ನಾನು ಹೇಳ್ಬಿಡ್ಬೇಕು ಹಿಂಗೆ ಅಂತ. ಇದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆನೂ ಇಟ್ಟಿಲ್ಲ. ನಾಷ್ಟ ಬಿಟ್ಟರೆ ಇನ್ನೇನೂ ಇಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ ಇಷ್ಟು ನೀಟಾಗಿ ಕಾಣಿಸ್ತದಲ್ಲ. ಇಷ್ಟೊಂದು ಕೆಲಸ ಮಾಡಿದ್ದೀವಿ ಅಂತ ಅಂದರೆ ಜಾಸ್ತಿ ಏನಿಲ್ಲ. ಅಂದರೆ ಈಗೀಗ ಒಂದು ಸ್ವಲ್ಪ ನನ್ನ ಪುಟ್ಟ ಕೈಯನ್ನು ನನ್ನ ಮಗಳು ಚೂರು ಹಳ್ಳಿಲೂ ಸೇವೆ ಥರ ನಾನು ಏನಾನ ಕೇಳಿದ್ದಕ್ಕೆ ಮಾಡಿದ್ದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಹಂಗಾಗಿ ಸ್ವಲ್ಪ ಬೇಗ ಕೆಲಸ ಎಲ್ಲ ಆಗೋಗುತ್ತೆ. ಈ ಕಡೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಡೈನಿಂಗ್ ಟೇಬಲ್ ಇದೆಲ್ಲ ಸೆಟ್ ಮಾಡಿದ್ದೀನಿ. ಅವರು ಒಂದು ಸ್ಮೂದಿ ರೆಸಿಪಿ ಮಾಡಬೇಕು ಅಂದರು, ಅದಕ್ಕೋಸ್ಕರ
ಇನ್ನು ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. 11 ಗಂಟೆಗೆ ಬರ್ತೀನಿ ಅಂತ ಅಂದರು. ಅಷ್ಟರೊಳಗೆ ನಾನು ಇದನ್ನು ಎಲ್ಲ ಕಟ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮ್ಯಾಂಗೋ ಸ್ಮೂದಿ ಮಾಡೋದಾದ್ರೆ ಅದಕ್ಕೆ ಅದೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ನಿಮಗೆ ಈ ಥರ ಭಯ ಇದೆಯಾ ಅಥವಾ ಇಲ್ಲ? ಅದರಿಂದ ಹೊರಗೆ ಬಂದಿದ್ದೀವಿ ಇತ್ತು ನಮಗೂ ಫಸ್ಟು ಹಂಗೆಲ್ಲ ನಮ್ಗೆ ಈ ಥರ ಈಗ ಹೊರಗೆ ಬಂದಿದ್ದೀನಿ, ನಾನು ಎಲ್ಲೋದ್ರೂ ಧೈರ್ಯವಾಗಿ ಮಾತಾಡ್ತೀನಿ, ಆ ಥರ ಇದೆಯಾ? ಅವ್ರು ನನಗೆ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಅದರಿಂದ ಹೊರಗೆ ಬರೋಕ್ಕೆ ನೀವೇನಾದರೂ ಮನಸ್ಸಿಗೆ ಏನಾದರೂ ಧೈರ್ಯ ಕೊಟ್ಕೊಂಡ್ರ ಅಥವಾ ಏನಾದರೂ ಫಾಲೋ ಮಾಡಿದ್ರೆ ಅದನ್ನು ನೀವು ತಿಳಿಸಿ. ನನ್ನಂಥ ಹೆಣ್ಮಕ್ಳಿಗೆ ನಾನು ಅಷ್ಟಿಲ್ಲ ಬಿಡಿ, 50% ಹೊರಗೆ ಬಂದಿದ್ದೀನಿ ಆಲ್ರೆಡಿ 3 ಇಯರ್ಸಲ್ಲಿ. ಇನ್ನೊಂದು 50% ಇದೆ ಭಯ. ಅದನ್ನು ಇದು ಮಾಡಿ ನಾನು ಸ್ಟ್ರಾಂಗಾಗಿ ಇರಬೇಕಂತ ಆಸೆ ಅಷ್ಟೇ. ನಿಮ್ಗೆ ಯಾರಾದರೂ ಇದ್ರೆ ಹೇಳಿ, ನಾನು ಡೈರೆಕ್ಟಾಗಿ ಇರೋದನ್ನ ಹೇಳ್ಕೊಳ್ತೀನಿ. ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ನಮ್ಮ ಮೈನಸ್ ಪಾಯಿಂಟ್ನ ಹೇಳ್ಕೋಬಾರ್ದು ಅಂತಾರೆ. ಯಾಕೆಂತಂದರೆ ನಮ್ಗೆ ಇಷ್ಟ ಆಗದಲ್ಲೇ ಇರೋರು ಅದನ್ನು ಇದು ಮಾಡ್ತಾರೆ ಅಂತ. ಆದರೆ ಏನು ಅದರಿಂದ ನಮಗೇನಾಗಲ್ಲ. ಬಟ್ ನನಗೆ ಈ ಥರ ಕೆಲವೊಂದಿಷ್ಟು ಮೈನಸ್ ಪಾಯಿಂಟ್ ಇದೆ. ಸೊ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಬನ್ನಿ ನೋಡೋಣ ಹೆಂಗಾಗುತ್ತೋ, ಎಷ್ಟು ಟೇಕ್ ತಗೋತಿದ್ದೋ ನಂಗೆ ಗೊತ್ತಿಲ್ಲ. ಜೈ ಬಜರಂಗಬಲಿ. ನಮ್ಮ ಮನೇಲಿ ಏನಾದರೂ ಒಂದು ಧೈರ್ಯ ಕೊಡ್ತಾರಾ? ಇಲ್ಲ, ತೊಂದರೆ ಇಲ್ಲ, ಚೆನ್ನಾಗಿದೆ ಬಿಡು, ತೊಂದರೆ ಇಲ್ಲ. ನಮ್ಮ ಮನೆ ಮಾತಾಡ್ತೀಯ ಕಾನ್ಫಿಡೆಂಟ್ ಇದೆ. ನನಗೆ ಇರಬೇಕಲ್ಲ ನೀವು ಡೋಂಟ್ ಫಿಯರ್. ಓಕೆ. ನಿಮ್ಮೆಲ್ಲರಿಗೂ ಇದೇನೋ ಸಣ್ಣ ವಿಚಾರ ಅಂತ ಅನಿಸಿರಬಹುದೇನೋ ಗೊತ್ತಿಲ್ಲ. ಬಟ್ ನನಗೆ ಇದರಲ್ಲಿ ಇದ್ದಿದ್ದು ಒಂದು ಭಯ ಏನು ಅಂತಂದರೆ, ನಾನು ಮಾತಾಡೋಕ್ಕಾಗಲ್ಲ, ನನ್ನ ಕೈಲಿ ಆಗೋದೇ ಇಲ್ಲ. ನಾನು ತುಂಬ ಶೈ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೆ. ಬಟ್ ಇವತ್ತು ಧೈರ್ಯ ಮಾಡಿ ಇಲ್ಲ ನನ್ನ ಕೈಲಿ ಆಗುತ್ತೆ ಅಂತ ಹೇಳಿ ನಾನು ಮಾಡಿದೆ. ಸೊ ಅದು ನನಗೆ ಒಂಥರ ಸಂಜೆ ಬೆಳಗ್ಗೆ ಶುರು ಆಯಿತು, ಸಂಜೆ ಒಳಗೆ ನನ್ನಲ್ಲಿ ಒಂದು ಕಾನ್ಫಿಡೆಂಟು, ಮತ್ತು ನಾನು ಇಲ್ಲ ಮಾಡಿದೆ, ನನ್ನ ಕೈಲಿ ಆಗುತ್ತೆ, ನಾನು ಇಷ್ಟಕ್ಕೋಸ್ಕರ ಹಿಂದೆ ಉಳಿತಾ ಇದ್ನ ಅಂತ ಅನ್ನಿಸ್ತು. ಧೈರ್ಯವಾಗಿ ನಾನು ಮಾತಾಡ್ತೀನಿ, ನಾನು ಎಲ್ಲರ ಮುಂದೆನೂ ಶೈ ಆಗದೆ ನಿಂತ್ಕೊಂಡು ಎಲ್ಲಾನು ಹೇಳ್ತೀನಿ, ಆ ಥರ ಅನ್ನಿಸ್ತು. ಸೊ ಇದು ನನ್ನ ಒಂದು ದಿನ ಆಗಿತ್ತು. ಇವಾಗ 12:15 ಶುರು ಮಾಡಿದ್ರು ಅವರು. ಒಂದು ಬ್ರ್ಯಾಂಡ್ ಶೂಟ್ ಇತ್ತು. ನಾನು ಈ ಥರ ಯಾವತ್ತೂ ಒಪ್ಕೊತಾ ಇರಲಿಲ್ಲ. ನಾನು ಹೇಳಿದ್ನಲ್ಲ, ನನ್ನಲ್ಲಿರೋ ಒಂದು ಸಣ್ಣ ಭಯ ನನಗೆ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ವಿಚಾರಗಳನ್ನ ಒಪ್ಕೊಳ್ಳೋದಕ್ಕೆ ಹಿಂದೆ ಟಾಕಿಸ್ತಾ ಇತ್ತು. ಇಲ್ಲ, ಒಂದ್ಸರಿ ಫೇಸ್ ಮಾಡಲೇಬೇಕು ಅಂತ ಟ್ರೈ ಮಾಡಿದೆ. ಬಟ್ ಸಿಕ್ಕಾಬಿಟ್ಟೆ ಟೇಕ್ ತೊಗೊಂಡೆ. ನಮ್ಗೆ ಆ್ಯಕ್ಟಿಂಗ್ ಬರಲ್ಲ, ಡ್ರಾಮಾಗಳು ಮಾಡೋಕ್ಕೆ ಬರಲ್ಲ. ಸೊ ಅಲ್ಲಿ ಸ್ವಲ್ಪ ಆ್ಯಕ್ಟಿಂಗ್ ಮಾಡಬೇಕಲ್ವಾ. 5:15 ಆಯಿತು, ಇವಾಗ ಹೋದ್ರು. ಬೆಳಗ್ಗೆನ ನಾನು ಅವ್ರಿಗೆ ಎಲ್ಲರಿಗೂ ಸೇರಿಸಿ ಪಲಾವ್ ಮಾಡಿದ್ದೆ. ಮಧ್ಯಾಹ್ನ ಪೂರ್ತಿ 12:30 5 ಗಂಟೆ ತನಕನೂ ಅದನ್ನೇ ಮಾಡಿದ್ರು. ರೀಟೇಕ್ ಆ ಆ್ಯಂಗಲ್ ಈ ಆ್ಯಂಗಲ್ ಕ್ಲೋಸಪ್ಪು. ಸೊ ಫೈನಲಿ ಮುಗಿಸಿ ಅವ್ರಿಗೆ ಊಟ ಹಾಕ್ಕೊಟ್ವಿ. ಊಟ ಮಾಡಿದ್ರು. ನಮ್ಮ ಮನೆಯವರು ಕೆಳಗಡೆ ಹೋದ್ರು ಡ್ರಾಪ್ ಮಾಡಿ ಬರೋದಕ್ಕೆ. ಅವ್ರು ಅದೇ ಹೇಳ್ತಾರೆ, ಇಲ್ಲ ಒಂದ್ಸರಿ ಫೇಸ್ ಮಾಡಿದ್ರೆ ಆರಾಮಾಗಿ ಫೇಸ್ ಮಾಡ್ಬೋದು, ಆ ಥರ ಏನಾಗಲ್ಲ ಅಂತ. ನನಗೆ ಹೇಳಿದ್ನಲ್ಲ, ನಂಗೆ ಭಯ ಇತ್ತು ಯಾವಾಗ್ಲೂ. ಈ ಥರ ಸುಮಾರು ಆಪರ್ಚುನಿಟಿನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಾವು ಹೊರಗಡೆ ಹೋಗೋದಿರ್ಬೋದು, ಯಾರನ್ನ ಭೇಟಿ ಮಾಡೋದಿರ್ಬೋದು, ಒಂದು ವಿಸಿಟ್ ಮಾಡೋದಿರ್ಬೋದು, ಇದೆಲ್ಲ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಫೈನಲಿ ಮಾಡಿದೆ. ಒಂದು ಧೈರ್ಯ ಬಂದಿದೆ ನಿಜವಾಗ್ಲೂ. ಸಿಕ್ಕಾಪಟ್ಟೆ ಕಷ್ಟನೂ ಆಯಿತು, ಅಂದ್ಕೊಂಡಷ್ಟು ಈಸಿ ಆಗಿರಲಿಲ್ಲ. ಕಷ್ಟ ಇರಬೇಕು, ಪರವಾಗಿಲ್ಲ. ಬೆಳಗ್ಗೆ ಮಾಡಿದ ಮನೆಗೂ ಇವಾಗಿರೋ ಮನೆಗೂ ನೀವೇ ನೋಡಿ ಹೆಂಗಿದೆ ಅಂತ. ಪಾಪ ಸಂಜೆ ಅವರು ನಾನು ಅಡುಗೆ ಮಾಡಿದ್ದಕ್ಕೆ ಹೆಲ್ಪ್ ಆಯಿತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆರಾಮಾಗಿ ಕಾಫಿ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಹೋದರು. ಇನ್ನು ನಾಳೆ ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆ ಕ್ಲೀನ್ ಮಾಡಿ ಮಲ್ಕೊಂಡೆ. ಇನ್ನು ಏನಪ್ಪ ಅದೇ ಡ್ರೆಸ್ಸಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನೈಟ್ ನನಗೆ ಸಿಕ್ಕಾಬಿಟ್ಟೆ ತಲೆನೋವು ಬಂದ್ಬಿಡ್ತು. ಲೈಟು ನಾನು ನಮ್ಮನೆ ಲೈಟೇ ಜಾಸ್ತಿ ನನಗೆ ಕಣ್ಣಿಗೆ ಬಿಡೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿಲ್ಲ, ನಾನು ರಿಂಗ್ ಲೈಟ್ ಸಹ ಬಳಸಲ್ಲ. ಕಣ್ಣಿಗೆ ತುಂಬ ಪೇಯ್ನ್ ಆಗುತ್ತೆ, ಮಂಜು ಥರ ಆಗಿಬಿಡುತ್ತೆ ನನಗೆ ಸ್ವಲ್ಪ ಹೊತ್ತು ಬೆಳಕನ್ನು ನೋಡಿದ್ರೆ. ನಮ್ಮ ಮನೇಲಿ ಎಷ್ಟಿದೆಯೋ ಲೈಟ್ ಅಷ್ಟರೊಳಗೆ ನಾನು ವಿಡಿಯೋ ಮಾಡೋದು. ಎಲ್ಲೂ ನಾನು ರಿಂಗ್ ಲೈಟ್ ಎಲ್ಲ ಇಟ್ಕೊಳ್ಳಲ್ಲ, ಕಣ್ಣಿಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ತಗೊಂಡು ಬಂದಿದ್ದು ಹೆವಿ ಲೈಟು. ಸೊ ಅದು ನೋಡಿ ಕ್ಲೀನ್ ಮಾಡೂ ಇಲ್ಲ, ಎಲ್ಲ ಹಂಗಂಗೆ ಇದೆ. ಜಸ್ಟ್ ಇವಾಗ ಪ್ರೀತಮ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಪ್ರಗತಿ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡು ಹೊರಡ್ತೀನಿ. ಇನ್ನು ಅದ್ರ ಜೊತೆಗೆ ನನ್ನ ರೊಟೀನ್ ನಡೀತಾನೆ ಇರುತ್ತೆ. ಬಿಸಿ ಮಾಮ್ ಅಂತ ಅಂದ ತಕ್ಷಣ ಒಬ್ರು ಕಮೆಂಟ್ ಮಾಡ್ತಾ ಇದ್ರು, ಮಾಮ್ ಓಕೆ ಬಿಸಿ ಮಾಮ್ ಅಂತ ಯಾಕೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಅಮ್ಮನ ಕೆಲಸ ಯಾವತ್ತೂ ಸರಳವಾಗಿರಲ್ಲ, ಸುಲಭವಾಗಿರಲ್ಲ, ಬ್ಯುಸಿಯಾಗೇ ಇರುತ್ತೆ. ಇನ್ನು ಪ್ರೀತಮ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಗೋಧಿ ಹಿಟ್ಟು ಬಳಸ್ಕೊಬೋದು. ನಾನು ಬೋಂಡದ ಹಿಟ್ಟು ಹಾಕೊಂಡಿದ್ದೀನಿ. 2 ಸ್ಪೂನಷ್ಟು ರವೆ, 2 ಸ್ಪೂನಷ್ಟು ಮೊಸರು, ಉಪ್ಪು ಹಾಕಿ ದೋಸೆ ಬ್ಯಾಟರ್ ಥರನೇ ಕಲಿಸ್ಕೋಬೇಕು, ಉಪ್ಪೆಲ್ಲ ಅಡ್ಜಸ್ಟ್ ಮಾಡಿಕೊಂಡು. ಸೊ ಇದು ದೋಸೆ ಬ್ಯಾಟರಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾನು ಸೋಡಾ ಏನೋ ಹಾಕಿ
ಹಾಕಿಲ್ಲ, ಉಪ್ಪಷ್ಟೇ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಪನ್ನೀರ್ದು ಒಂದು ಸ್ಟಫನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಇದ್ದು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅಂತ. ಪನ್ನೀರ್ ಇತ್ತು, ಮತ್ತು ಸರಿ ಇದನ್ನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಪನ್ನೀರೆಲ್ಲ ತುರಿದಿದ್ದೀನಿ. ಅದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ. ಇದು ಹೆಂಗಿರುತ್ತೆ ಅಂತಂದರೆ ಪಿಜ್ಜಾ ತಿಂದಂಗೆ ಇರುತ್ತೆ. ಅದಕ್ಕೆ ನಾನು ಇದನ್ನು ಮಾಡಿಕೊಡ್ತೀನಿ. ನನ್ನ ಮಗಳು ಫೇವ್ರೇಟು ಅಂತ ಹೇಳ್ಬೋದು. ಇದನ್ನೇ ಪಿಜ್ಜಾ ಅಂತ ಸ್ಮೆಲ್ ಮಾಡಿ ತಿಂತಾ ಇರೋದೆ. ಇನ್ನು ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಸ್ಟಫನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು. ನಿಮ್ಗೆ ಬೇಕು ಅಂತಂದರೆ ಸೇಮ್ ನಾವು ಪಿಜ್ಜಾ ಹೆಂಗೆ ಮಾಡ್ಕೊಳ್ತೀವೋ ಅದೇ ಥರನೇ ಮಾಡ್ಕೋಬೋದು. ನಾನು ಲಂಚ್ ಬಾಕ್ಸ್ಗೆ ಹಾಕೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ. ಸ್ಟಫ್ ರೆಡಿ ಆಗಿದೆ. ಇನ್ನು ಬ್ಯಾಟರ್ ಕೂಡ ಚೆನ್ನಾಗಿ ನೆಂದಿದೆ. ಇಷ್ಟೇ. ಇನ್ನು ತವಾ ಮೇಲೆ ಇವಾಗ ಹಾಕ್ಬೋದು. ಸ್ವಲ್ಪ ಗಟ್ಟಿ ಅನ್ನಿಸ್ತು, ನೀರು ಹಾಕ್ಬಿಟ್ಟು ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೊತೀನಿ. ನಾನು ಒಂದು ಕಬ್ಬಿಣದ ಪ್ಯಾನ್ ಇದೆ, ಅದ್ರ ಮೇಲೆ ಸಣ್ಣ ಪ್ಯಾನ್ ಕೇಕ್ ಅಷ್ಟು ಸೈಜ್ ಅಷ್ಟು ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಾನು 2 ಸೈಡ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಎಲ್ಲ ನೀವು ಫಸ್ಟ್ ದೋಸೆ ಹಾಕಿದ ಮೇಲೆ ಈ ಸ್ಟಫ್ನ ಪಿಜ್ಜಾ ಮೇಲೆ ಹಾಕ್ತಾರಲ್ಲ ಹಂಗೆ ಹಾಕ್ಕೊಳ್ಳೋದು ಅಷ್ಟೇ. 2 ಸೈಡ್ ಬೇಯಿಸ್ಕೊಳ್ಳೋದು. ನಾನು ಈ ಥರ ಮಾಡಿದ್ದೀನಿ. ಮಕ್ಕಳು ಬಾಕ್ಸ್ಗೆ ಹಾಕೋಕ್ಕೂ ಈಸಿ ಆಗುತ್ತೆ, ಮತ್ತು ಸ್ಕೂಲಲ್ಲಿ ಹಿಂಗೆ ಇಟ್ಕೊಂಡು ತಿನ್ನೋಕ್ಕೂ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಪ್ರಗತಿಗೆ ಸ್ವಲ್ಪ ಸ್ವೀಟ್ ಕಾರ್ನ್ ಎಲ್ಲ ಬೇಯಿಸ್ಕೊಂಡೆ. ಪ್ರೀತಮ್ಗೆ ಗ್ರೇಪ್ಸ್ ಕೊಟ್ಬಿಡೋಣ ಇವತ್ತು ಅಂತ ಹೇಳಿ ಗ್ರೇಪ್ಸ್ ಎಲ್ಲ ತೊಳೆದು ಬಾಕ್ಸ್ಗೆ ಹಾಕ್ಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಬೆಳಗ್ಗೆ ಅಷ್ಟೊತ್ತಿಗೆ ಕೆಲ್ಸಕ್ಕೆ ಹೋದರು. ಹಾಗಾಗಿ ಅವರೇ ನನಗೆ ಡಿಸ್ಟರ್ಬ್ ಮಾಡಿಲ್ಲ ಇವತ್ತು, ನೀನು ಟಯರ್ಡ್ ಆಗಿರ್ತೀಯ ಅಂತ ಹೇಳಿ ಅವ್ರ ಪಾಡಿಗೆ ಅವರು ಎದ್ದು ಕೆಲ್ಸಕ್ಕೆ ಹೋದರು. ಪ್ರಗತಿನ ಸ್ಕೂಲಿಗೆ ಕಳಿಸ್ಬಿಟ್ಟು ಪ್ರೀತಮಿಗೆ ಸ್ಕೂಲಿಗೆ ರೆಡಿ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ. ಹಿಂದಿನ ದಿನ ಅಷ್ಟು ಕಷ್ಟ ಇದ್ದರೂ ನೆಕ್ಸ್ಟ್ ಡೇ ರೊಟೀನ್ ನಾವು ಫಾಲೋ ಮಾಡಲೇಬೇಕು. ಇವಾಗ 7:20 ಆಯಿತು. ಬ್ರೇಕ್ಫಾಸ್ಟ್ ಇಬ್ರಿಗೂ ರೆಡಿ ಮಾಡಿದೆ. ಪ್ರೀತಮ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದು. ಎಲ್ಲೋಗೋಣ? ಎಲ್ಲೋಗೋಣ? ಸ್ಕೂಲ್ ಎಂದ್ರಲ್ಲಿ ಹೋಗೋಣ? ಆಟೋ ಹೋಗೋಣ? ಸ್ನಾನ ಮಾಡ್ತೀಯಾ? ಮಾಡೋಣ? ಇವತ್ತು ಫುಲ್ಲು ಖುಷಿಯಾಗಿದ್ದಾನೆ ಪ್ರೀತಮು. ಆಟೋದಲ್ಲಿ ಹೋಗೋಣ ಮಮ್ಮಿ, ಸ್ನಾನ ಮಾಡಿಸು, ಆಟೋದಲ್ಲಿ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಅವನಿಗೂ ಅಡ್ಜಸ್ಟ್ ಆಯಿತು. ಬರೀ 3 days 4 days ಅಷ್ಟೇ, ಆಮೇಲೆ ಅಡ್ಜಸ್ಟ್ ಆಗ್ಬಿಟ್ಟ. ಇವಾಗ ಕರ್ಕೊಂಡು ಹೋಗೋದು. ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಒಂದು ಬಾಕ್ಸ್ಗೆ ಫ್ರೂಟ್ಸ್ ಹಾಕ್ಕೊಟ್ಟಿದ್ದೀನಿ. ಸ್ನ್ಯಾಕ್ಸ್ಗೆ ಬೇರೇನೂ ಬೇಡ ಅಂತೇಳಿ. ಮತ್ತು ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಿದ್ದೀನಿ ಪ್ರಗತಿಗೆ ಅಂತ. ಇದಿಷ್ಟು. ಮತ್ತು ಅದನ್ನು ಸಾಸಲ್ಲಿ ತಿನ್ಬೋದು, ಟೊಮೊಟೊ ಸಾಸ್ ಇದ್ರೆ. ಅಕಸ್ಮಾತ್ ಚಟ್ನಿ ಮಾಡಿದ್ರೆ ಆಗುತ್ತೆ. ಚಟ್ನಿ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ಟೊಮೊಟೊ ಸಾಸ್ನೇ ಹಾಕ್ಕೊಟ್ಟಿದ್ದೀನಿ ಪ್ರಗತಿಗೆ ಮಾತ್ರ. ಪ್ರೀತಮ್ಗೆ ಹಾಗೆ ಪನ್ನೀರ್ ಇರುತ್ತಲ್ಲ ಒಳಗಡೆ ಸ್ಟಫ್ ಥರ, ಹಾಗೆ ಕಚ್ಕೊಂಡು ತಿನ್ಬೋದು. ಇವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೊರಡ್ತೀನಿ. ಟೈಮ್ ಆಗೋಗುತ್ತೆ. ಈ ವಿಚಾರ ನಾನು ನಿಮ್ಮ ಹತ್ರ ಯಾಕೆ ಹಂಚ್ಕೋಬೇಕು ಅನಿಸ್ತು ನನಗೆ ಗೊತ್ತಿಲ್ಲ. ನನಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು. ಇದೇ ಥರ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಜಾನ್ಸನ್ಸ್ ಬೇಬಿ ಇವೆಂಟ್ಗೆ ಹೋಗ್ತೀರಾ ಅಥವಾ ಗೂಗಲ್ ಇವೆಂಟ್ ಅಂತೆಲ್ಲ ಕೇಳಿದ್ರಿ, ಅದನ್ನೆಲ್ಲ ನಾನು ಮಿಸ್ ಮಾಡಿಕೊಂಡೆ. ನನ್ನ ಕರೆದ್ರೂ ಕೂಡ ನನಗೆ ಅದೆಲ್ಲ ಕಂಫರ್ಟಬಲ್ ಇಲ್ಲ ಅಂತ ಹೇಳಿ ನಾನು ಹೋಗ್ತಾ ಇರಲಿಲ್ಲ. ಇದೇ ಥರ ದೊಡ್ಡ ವಿಚಾರಗಳು ಬಂದಾಗೆಲ್ಲ ನಾನು ಹಿಂದೆ ಜರಿತಾ ಇದೆ. ಯಾವುದಾದ್ರೂ ಶಾಪ್ ವಿಸಿಟ್ ಅಂದ್ರೂ ನಾನು ಹೋಗೋದಿಲ್ಲ. ಅದು ನನಗೆ ಕಂಫರ್ಟ್ ಇಲ್ಲ, ಓಕೆ. ಬಟ್ ಮನೇಲಿ ಮಾಡುವಂಥದ್ದು ಕೆಲವೊಂದಕ್ಕೆ ನಾನು ಎದುರ್ಕೊಳ್ತಾ ಇದ್ದೆ. ಸೊ ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಇತ್ತು ನನಗೆ. ಫೈನಲಿ ಒಂಥರ ಧೈರ್ಯ ಬಂದು ಈ ಕೆಲಸಕ್ಕೆ ಒಪ್ಕೊಂಡೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಮಾಡಿದೆ, ನಾನು ಮಾತಾಡ್ತೀನಿ ಅಂತ ಹೇಳಿ. ಅಲ್ಲಿಂದ ಪ್ರಗತಿಗೆ ಲಂಚ್ ಬಾಕ್ಸ್ ಕೊಟ್ಬಿಟ್ಟು ಪ್ರೀತಮ್ನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಈ ಥರ ಇರುತ್ತೆ ನಂದು ರುಟೀನು. ಇದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಗೊತ್ತಿಲ್ಲ ಯಾಕೆಂತಂದರೆ ನನ್ನಂಥ ಹೆಣ್ಮಕ್ಳು ಎಷ್ಟೊಂದು ಜನ ಇರ್ತೀರಾ, ಏನೇನೋ ಆಪರ್ಚುನಿಟೀಸ್ ಬರುತ್ತೆ, ಗೊತ್ತಿಲ್ಲ ಏನು ರೀಸನ್ಸ್ಗೆ ನಾವು ಬಿಟ್ಕೊಡ್ತೀವಿ ಅಂತ. ಆಮೇಲೆ ಲೈಫಲ್ಲಿ ಒಂದು ದೊಡ್ಡ ಪಶ್ಚಾತ್ತಾಪ ನಮ್ಮನ್ನು ಕಾಡ್ತಾ ಇರುತ್ತೆ. ಆ ದಿನ ನಾವು ಮಿಸ್ ಮಾಡ್ಕೋಬಾರ್ದಾಗಿತ್ತು. ಏನೋ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಅಲ್ಲಿಂದ ನನ್ನ ಲೈಫ್ ಇನ್ನೊಂದು ಟರ್ನ್ ತೊಗೊಳ್ತಾ ಇತ್ತೋ ಏನೋ ಅಂತ ನಾವು ಎಷ್ಟೋ ಯೋಚನೆ ಮಾಡ್ತೀವಿ. ದಯವಿಟ್ಟು ಎದುರ್ಕೊಳ್ದಲ್ಲೇ ಹೆಜ್ಜೆ ಮುಂದೆ ಇಡಿ. ಫೇಲ್ಯೂರು ಪಾಸು ಅದು ನೆಕ್ಸ್ಟು. ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಏನೋ ಒಂದು ಆಗುತ್ತೆ. ಬಂದು ಪ್ರೀತಮ್ ಮಲ್ಕೊಂಡ. ಅವ್ನು ಮಲ್ಕೊಂಡ ತಕ್ಷಣ ನನ್ನ ಕೆಲಸ ಶುರು ಆಗುತ್ತೆ. ಬೆಂಡೆಕಾಯಿ ಇದೆ, ಸೊ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಪ್ರಗತಿ ಬರೋಷ್ಟರೊಳಗೆ. ಹಾಗೆ ಸುಮಾರು ಜನ ರೀಸೆಂಟಾಗಿ ನನಗೆ ಕೇಳ್ತಾ ಇದ್ದಿದ್ದು ಈ ಇಕೋ ಆರ್ಟ್ ಸೆಟ್ ಲಿಂಕ್ ಇದ್ರೆ ಕಳಿಸಿ ಅಂತ. ಅಂದರೆ ನೈಟ್ ವೇರ್ ಅಂತ ಹೇಳ್ಬೋದಿಲ್ಲ, ನಾನು ಡೈಲಿ ವೇರ್ಗೆ ಅಂತ ತೊಗೊಂಡಿದ್ದು. ಮನೇಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಬೇಸಿಗೆಲಂತೂ ಚೂಡಿದಾರ ಎಲ್ಲ ಹಾಕ್ಕೊಳ್ಳೋದು, ಸ್ವಲ್ಪ ಟೈಟ್ ಆಗಿರೋ ಡ್ರೆಸ್ ಹಾಕ್ಕೊಳ್ಳೋದು ನನಗೆ ತುಂಬ ಕಷ್ಟ. ಯಾಕೆಂದರೆ ಮನೇಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀವಲ್ವಾ, ಸೆಕೆ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಆ ಥರನ್ನೆಲ್ಲ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಈ ಥರ ಡ್ರೆಸ್ ತೊಗೊಂಡಿದ್ದೆ. ನನಗೆ ಬೆಸ್ಟ್ ಅನ್ಸಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಹೇಳ್ತೀನಿ. ಕೆಲವೊಂದು ಏನಾಗುತ್ತೆ ಅದನ್ನು ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ. ಅಂದರೆ ಫಸ್ಟ್ ವಾಶ್ ಮಾಡ್ತೀನಿ, ಒಂದು 2 ಸರಿ ವಾಶ್ ಮಾಡಿ ನನಗೆ ಓಕೆ ಬರ್ತಿದೆ, ಈ ಪ್ರೈಸ್ಗೆ ಇದನ್ನು ಕೊಡ್ಬೋದು, ಆ ಥರ ಇದ್ರೆ ಮಾತ್ರ ನಾನು ನಿಮಗೆ ರೆಫರ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಅದನ್ನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ.
ಆಮೇಲೆ ಈಗ ರೀಸೆಂಟಾಗಿ ಏನಂತಂದರೆ ಮಿಂತ್ರಾದಲ್ಲಿ ಏನಾದರೂ ತೊಗೊಂಡ್ರೆ ನಾನು ಮಿಂತ್ರಾ ಅಂತಲ್ಲ ಎಲ್ಲಾದ್ರೂ ಏನಾದರೂ ತೊಗೊಂಡು ಪ್ರಾಡಕ್ಟ್ ಇಷ್ಟ ಆಯಿತು ಯೂಸ್ಫುಲ್ ಇದೆ ಅಂತ ಅಂದರೆ ಖಂಡಿತ ನಾನು ಹೋಗಿ ಅಲ್ಲಿ ರೇಟಿಂಗ್ ಕೊಡ್ತೀನಿ. ಯಾಕೆ ಅಂತಂದರೆ ಆ ರೇಟಿಂಗಿಂದ ಸುಮಾರು ಜನ ಪರ್ಚೇಸ್ ಮಾಡ್ತಾರೆ. ನಾನು ಕೂಡ ಹಾಗೇನೆ ರೇಟಿಂಗ್ ನೋಡಿಬಿಟ್ಟು ಕೆಲವೊಂದು ಪ್ರಾಡಕ್ಟ್ನ ನಂಬಿ ತೊಗೊಳ್ತೀನಿ. ಕೆಲವೊಂದು ಸರಿ ರಿವ್ಯೂ ನೋಡ್ತೀವಿ, ಗೊತ್ತಿರಲ್ಲ, ಪಿಕ್ಚರ್ ನೋಡಿ ಬಟ್ಟೆ ತೊಗೊಬೇಕಂದ್ರೆ ಸ್ವಲ್ಪ ಭಯ ಇರುತ್ತೆ, ಅಂದರೆ ಹೆಂಗೆ ಸಿಕ್ಬಿಡುತ್ತೋ ಏನೋ ಅಂತ ಹೇಳಿ. ಸೊ ಈಗ ನಾನು ಹಾಕಿರೋದು ಈ ಡ್ರೆಸ್ ಕೂಡ ಚೆನ್ನಾಗಿದೆ, ತೋರಿಸ್ತೀನಿ. ಇದು ಇವಾಗ ಹಾಕೊಂಡಿರೋದು ತುಂಬ ಚೆನ್ನಾಗಿದೆ. ಇದು ಕುರ್ತಾ ಥರ ತುಂಬ ಲೂಸ್ ಆಗಿ ಕಂಫರ್ಟಬಲ್ ಆಗಿದೆ. ಇದು ಕಾಟನ್ ಮಿಕ್ಸ್ ಬರುತ್ತೆ, ಫುಲ್ ರೇಯೋನ್ ಅಲ್ಲ, ಕಾಟನ್ ಮಿಕ್ಸ್, ಅದಕ್ಕೆ ಈ ಥರ ಇರೋದು. ನೋಡಕ್ಕೆ ಈ ಥರ ಕಾಣಿಸುತ್ತೆ ಹಾಕೊಂಡಾಗ. ಹೆಣ್ಮಕ್ಳು ಮನೆ ಹತ್ರ ಹಾಕೊಳ್ತೀನಿ ಅಂತಂದರೆ ತುಂಬಾನೇ ಕಂಫರ್ಟಬಲ್ ಆಗಿದೆ. ನಾನು ಈ ಥರ ಸ್ಲಿಟ್ ಇರೋ ತೊಗೊಳ್ತೀನಿ. ಇದು ಕ್ಲೋಸ್ ಆಗಿಬಿಟ್ರೆ ನಂಗೆ ಇಷ್ಟ ಆಗಲ್ಲ ಈ ಥರ. ಹಂಗಾಗಿ ಆದಷ್ಟು ಈ ಥರ ಸ್ಲಿಟ್ ಇರೋ ಥರ ನೋಡಿ ತೊಗೊಳ್ಳೋದು. ಚೆನ್ನಾಗಿದೆ. ಬೇಕು ಅಂತಂದರೆ ಈ ಡ್ರೆಸ್ದು ಲಿಂಕ್ ಹಾಕಿರ್ತೀನಿ. ನಾನು ಯೂಸ್ ಮಾಡಿ ರಿವ್ಯೂ ಕೊಡ್ತಾ ಇರೋದು. ಒಂದು ಸುಮಾರು ಸರಿ ಕೇಳಿದ್ರೆ ಆದರೆ ನಾನು ವಾಶ್ ಮಾಡಿ ಒಂದು 2 ಸರಿ ಹಾಕ್ಕೊಂಡು ಆದ್ಮೇಲೆ ನನಗೆ ಓಕೆ ಅನ್ಸಿದ್ರೆ ನಾನು ನಿಮಗೆ ಕೊಡೋದು, ಅಂದ್ರೆ ನಿಮಗೆ ಹೇಳೋದು. ಬೇಕಂದ್ರೆ ಇದ್ರಲ್ಲಿ ಕಲರ್ ಆಪ್ಷನ್ ಇತ್ತು, ನೀವು ಕಲರ್ ಬೇಕಂದ್ರೆ ಬೇರೆ ಕಲರ್ ತಗೋಬಹುದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಆಗ್ಲೇ ತೋರಿಸಿದ ಬಟ್ಟೆ ಶ್ರಿಂಕ್ ಆಗಲ್ಲ, ಬಟ್ ಈಗ ತೋರಿಸ್ತೀನಲ್ಲ ಇದೆಲ್ಲ ಕೂಡ ಶ್ರಿಂಕ್ ಆಗುತ್ತೆ. ನೀವು ಸ್ಮಾಲ್ ಸೈಜ್ ಯೂಸ್ ಮಾಡ್ತಿದ್ರೆ ಮೀಡಿಯಂ ತಗೊಳ್ಳಿ, ಮೀಡಿಯಂ ಯೂಸ್ ಮಾಡ್ತಿದ್ರೆ ಎಲ್ ತಗೊಳ್ಳಿ. ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಮಟ್ಟಿಗೆ ಇದೆಲ್ಲ ಶ್ರಿಂಕ್ ಆಗುತ್ತೆ. ಇದು ತುಂಬಾ ಜನ ಕೇಳಿದ್ರಿ. ಇದು ಸ್ವಲ್ಪ ನನಗೆ ಬ್ರೈಟ್ ಕಲರ್ ಇಷ್ಟ, ಬಟ್ ಇದ್ರೊಳಗೆ ಸ್ಲಿಟ್ ಇಲ್ಲ. ಇದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಇದಿಲ್ಲ. ಓಕೆ, ಮನೆ ಹತ್ರ ಹಾಕೋದಕ್ಕೆ ಇದು ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ನೋಡಿ, ಇದು ಮೀಡಿಯಂ ತಗೊಂಡ್ರು, ನನಗೆ ಸ್ಮಾಲ್ ಆಕ್ಚುಲಿ ನನ್ನ ಸೈಜು, ಮೀಡಿಯಂ ತಗೊಂಡ್ರು ಇಷ್ಟು ಸ್ಟ್ರಿಂಕ್ ಆಗಿದೆ ಈ ತರ. ನೋಡಿ ನಿಮ್ಮ ಸೈಜ್ಗೆ ಹೆಂಗೆ ಚೆನ್ನಾಗಿ ಕಾಣಿಸುತ್ತೋ, ಇಲ್ಲ ಇನ್ನೂ ಒಂದು ಎಕ್ಸ್ಟ್ರಾ ಅಂದರೆ 2 ಸೈಜ್ ದೊಡ್ಡ ತೊಗೊಂಡ್ರು ಮನೆ ಹತ್ರ ಹಾಕೊಳ್ಳೋಕ್ಕಲ್ವಾ, ಇನ್ನು ಲೂಸ್ ಆಗಿ ನೀರಿಗೆ ಹಾಕಿದ್ಮೇಲೆ ಕರೆಕ್ಟಾಗಿ ಆಗಿಬಿಡುತ್ತೆ. ಫಸ್ಟ್ ಒನ್ ತೊಗೊಂಡಿದ್ದೆ ನಾನು ಈ ಥರದ್ರಲ್ಲಿ ಪಿಂಕ್ ಕಲರು, ಸ್ಮಾಲ್ ಅಂತ ಹೇಳಿ ಸ್ಮಾಲ್ ತೊಗೊಂಡೆ. ಅದು ನೋಡಿದ್ರೆ ಶ್ರಿಂಕ್ ಆಗಿ ಟೈಟ್ ಆಗಿಬಿಡ್ತು. ಹಾಗಾಗಿ ನಾನು ಇದನ್ನು ಮೀಡಿಯಂ ತೊಗೊಂಡೆ. ತುಂಬ ಚೆನ್ನಾಗಿದೆ, ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸ್ವಲ್ಪ ಪ್ಯಾಂಟ್ ಬಂದ್ಬಿಟ್ಟು ಆಗಲೇ ತೋರಿಸಿದ್ನಲ್ಲ ಅಷ್ಟು ಲೂಸ್ ಇಲ್ಲ, ಒಂಚೂರು ಮೀಡಿಯಂ ಲೂಸ್ ಆಗಿರುತ್ತೆ. ಪಾಕೆಟ್ ಎಲ್ಲದಕ್ಕೂ ಪಾಕೆಟ್ ಇರುತ್ತೆ. ಹೆಣ್ಮಕ್ಳು ಮನೆಯಲ್ಲ ಇರ್ತೀನಿ ಅಂತ ಅಂದಾಗ ಬೇಸಿಗೆ ಟೈಮಲ್ಲಿ ತುಂಬಾ ಏನು ಟೈಟ್ ಅಂತ ಇರಲ್ಲ, ಮತ್ತೆ ತುಂಬಾ ಕಂಫರ್ಟಬಲ್ ಇಲ್ಲ ಅಂತ ಇರಲ್ಲ, ಆಮೇಲೆ ಡೀಸೆಂಟ್ ಆಗೂ ಇರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ನಿಮಗೆ ಬೇಕು ಅಂತಂದ್ರೆ ನಾನು ಇದನ್ನ ಖಂಡಿತ ತಗೊಳ್ಳಿ ಅಂತ ಹೇಳ್ತೀನಿ. ಇದ್ರ ಕಮೆಂಟ್ಸ್ ಅಲ್ಲಿ ನನಗೆ ಇದು ವೈಟ್ ಕಲರ್ ಇದು ಹೋಗುತ್ತೆ ಅಂತ ಇತ್ತು ಒಂದು ರಿವ್ಯೂ ಅಲ್ಲಿ ನೋಡಿದೆ, ಬಟ್ ಇದು 3-4 ಸರಿ ವಾಶ್ ಆಗಿದೆ, 3-4 ಸರಿ ಇನ್ನೂ ಜಾಸ್ತಿನೇ. ಇದು ಹೋಗಲ್ಲ, ಚೆನ್ನಾಗಿದೆ. ಇದು ಕಲರ್ ಮಾತ್ರ ಸಖತ್ತಾಗಿದೆ. ಯಾವುದು ಇವಾಗ ತೋರಿಸ್ತಾರೆ ಯಾವ ಡ್ರೆಸ್ಸು ಕಲರ್ ಹೋಗಿಲ್ಲ. ಹೋಗ್ಬೇಕು ಇದು ಸ್ವಲ್ಪ ಸುಕ್ಕಾದಂಗೆ ಆಗುತ್ತೆ ವಾಶ್ ಮಾಡಿದ್ಮೇಲೆ. ಇಷ್ಟು ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ಮಸ್ಟ್ ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಡ್ರೆಸ್ಸು ಸ್ಮಾಲ್ ಸೈಜ್ ತಗೊಳಕ್ ಹೋಗಿ ನೋಡಿ ಇಲ್ಲೆಲ್ಲ ಟೈಟ್ ಆಗಿದೆ, ಒಂಚೂರು ಟೈಟ್ ಆಯ್ತು. ಇದು ಸ್ಮಾಲ್ ತಗೊಂಡಿದ್ದು ನನ್ನ ಮಗಳು ಕರೆಕ್ಟಾಗಿ ಆಗುತ್ತೆ, ಸರಿ ನನ್ನ ಮಗಳೇ ಹಾಕೊಳ್ಳಿ ಡೈಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಸೊ ಇದು ಮೀಡಿಯಂ ತೊಗೊಂಡಿದ್ದಿದ್ರೆ ನೀರಲ್ಲಿ ಹಾಕಿದ್ರು ನನ್ನ ಸೈಜ್ ಕರೆಕ್ಟಾಗಿ ಫಿಟ್ಟಿಂಗ್ ಬರ್ತಾಯಿತ್ತು. ಫುಲ್ಲು ಸ್ವಲ್ಪ ಟೈಟ್ ಆಗಿದೆ, ಇಲ್ಲೆಲ್ಲ ಟೈಟು. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಒಂದ್ಸರಿ ನೀವು ತೊಗೊಳ್ಳಂಗಿದ್ರೆ ಈ ಥರ ನೈಟ್ ಡ್ರೆಸ್ನ 1 ಸೈಜ್ ದೊಡ್ಡ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಇದು ಕೂಡ ಅಷ್ಟೇ, ಕಲರ್ ಶ್ರಿಂಕ್ ಆಗಿದ್ದು, ಕಲರ್ ಹೋಗಿದ್ದು ಆ ಥರ ಏನೂ ಇಲ್ಲ. ಸ್ವಲ್ಪ ಬಟ್ಟೆ ಶ್ರಿಂಕ್ ಆಯ್ತು, ಟೈಟ್ ಆಯಿತು ಅಷ್ಟೇ ಬಿಟ್ಟರೆ. ಚೆನ್ನಾಗಿದೆ. ಇದನ್ನು ಸೇಮ್ ಅದೇ ಥರದಲ್ಲೇ ಬೇರೆ ಪ್ಯಾಟ್ರನು. ಇದರಲ್ಲಿ ಸಿಕ್ಕಾಪಟ್ಟೆ ಪ್ಯಾಟ್ರನ್ ಸಿಗುತ್ತೆ ನಿಮಗೆ. ಇದೇ ಕಲರು ಇದೇ ಪ್ಯಾಟ್ರನ್ ತೊಗೋಬೇಕಂತ ಏನಿಲ್ಲ. ನೀವು ನನ್ನ ಲಿಂಕ್ ಔಟ್ ಆಫ್ ಸ್ಟಾಕ್ ಆದರೆ ಲಿಂಕ್ ಬರಲ್ಲ, ಆದರೆ ಅದರಲ್ಲಿ ಯಾವ್ದು ಇರುತ್ತೋ ಕಲರು ಅದು ನಾನು ಹಾಕಿರ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ. ನಾನು ಇದೇ ಕಲರೇ ಹಾಕ್ತೀನಿ ಅಂತ ಹೇಳಲ್ಲ, ಯಾಕೆಂದರೆ ಒಂದೊಂದ್ಸರಿ ಔಟ್ ಆಫ್ ಸ್ಟಾಕ್ ಆದರೆ ನಿಮಗೆ ನಾನು ಹಾಕಿರೋದು ಲಿಂಕ್ ಬರಲ್ಲ. ಹಾಗಾಗಿ ಇದರೊಳಗೆ ಒಂದು 7-8 ಕಲರ್ ಇತ್ತು, 7-8 ಒಂದು 5-6 ಕಲರ್ ಇತ್ತು. ನಾನು ಅದರಲ್ಲಿ ಯಾವ ಕಲರ್ ಸ್ಟಾಕಲ್ಲಿ ಇದೆಯೋ ಅದನ್ನು ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಇದೇ ಕಲರ್ ಇದ್ದರೆ ಇದನ್ನು ಹಾಕಿರ್ತೀನಿ. ಸೊ ಸುಮಾರು ಜನ ರಿಕ್ವೆಸ್ಟ್ ಮಾಡಿ ಯಾಕೆ ನೀವು ಲಿಂಕ್ ಹಾಕ್ತಾ ಇಲ್ಲ ಅಂದರೆ ಅದಕ್ಕೆ ಇವತ್ತಿನ ಬ್ಲಾಗಲ್ಲಿ ಇದನ್ನೇ ಮಾಡಿಬಿಡೋಣ ಅಂತ ಹೇಳಿ ಇದು ನನ್ನ ನೈಟ್ ವೇರ್ ಕಲೆಕ್ಷನ್ಸ್ ಅಂತನಾದರೂ ಅನ್ಕೋಬೋದು. ರೀಸನಬಲ್ ಪ್ರೈಸಲ್ಲೇ ಇರುತ್ತೆ, ನೋಡೇ ತೊಗೊಳ್ಳಿ. ಕಮ್ಮಿ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಕಮ್ಮಿ ಇರೋದನ್ನ ನೋಡಿ ತೊಗೊಳ್ಳಿ. ಚೆನ್ನಾಗಿರುತ್ತೆ. ಮನೆ ಹತ್ರ ಹಾಕಿದ್ದಕ್ಕೆ ಯಾಕೆ ಅಷ್ಟೊಂದು ದುಡ್ಡು ಕೊಡ್ಬೇಕಲ್ವಾ. ಸೊ ಮನೆ ಹತ್ರ ಹಾಕೋ ಕಾನ್ಸೆಪ್ಟು ಈ ಬೇಸಿಗೆಗಾಲದಲ್ಲಿ ಬೇಕೇ ಬೇಕು. ಹಂಗಾಗಿ ನಾನು ಮನೆ ಹತ್ರ ಹಾಕೊಳ್ಳೋಕ್ಕೆ ಅಂತಲೇ ಈ ಥರ ಸೆಟ್ ತೊಗೊಳ್ಳಿ. ಸೊ ಕಾಲ ಹತ್ರ ಎಲ್ಲ ಸ್ವಲ್ಪ ತುಂಡಾಗಿದೆ ನೋಡಿ, ಅದು ಶ್ರಿಂಕ್ ಆಗಿಬಿಟ್ಟು. ಸೊ ಈ ಥರ ಸುಮಾರು ಜನ ನನ್ನ ನೈಟ್ ವೇರ್ ಡ್ರೆಸ್ ಕಲೆಕ್ಷನ್ಸ್ನ ಕೇಳ್ತಾ ಇದ್ರಿ, ಬಟ್ ನಾನು ಈ ಬ್ಲಾಕ್ ಕಲರ್ ಡ್ರೆಸ್ನ ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತಂದರೆ ಪ್ಯಾಂಟ್ ಸ್ವಲ್ಪ ಕಲರ್ ಶೇಡ್ ಆಯಿತು, ಬ್ಲಾಕ್ ಕಲರ್ ಹಂಗೆ ಇದೆ, ಬಟ್
ಪ್ಯಾಂಟ್ ಬಂದ್ಬಿಟ್ಟು ಒಂಥರ ಬೂದು ಥರ ಅನಿಸ್ತು, ಮತ್ತು ಅದು ಫಿಟ್ಟಿಂಗ್ ಮತ್ತು ಸ್ಟೈಲೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ತಗೊಂಡೆ. ಸೊ ನೀವು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಂತ ತೋರಿಸಿದ್ದು. ಇದನ್ನು ನಾನು ರೆಕಮೆಂಡ್ ಮಾಡಲ್ಲ. ಇನ್ನು ಎಲ್ಲ ನೈಟ್ ವೇರ್ ಡ್ರೆಸ್ಸು ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವು ಖಂಡಿತವಾಗ್ಲೂ ಬೈ ಮಾಡ್ಬೋದು. ನನಗನ್ಸೋ ಪ್ರಕಾರ ರೀಸನಬಲ್ ಪ್ರೈಸಲ್ಲೇ 2 ಕಾರ್ಡ್ ಆರ್ಟ್ ಸೆಟ್ ಸಿಕ್ಕಿದೆ ಅಂತ ಅಂದರೆ ನೀವು ಆರಾಮಾಗಿ ತೊಗೋಬೋದು. ಇದು ಕೂಡ ಚೆನ್ನಾಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂತಂದರೆ ಸೈಡ್ ಸ್ಲಿಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ. ನಿಮ್ಗೆ ಅದು ಕಂಫರ್ಟ್ ಅನ್ಸಲ್ಲ, ನನಗೆ ಆ ಥರ ದೊಡ್ಡ ಸ್ಲಿಟ್ ಬೇಡ ಅಂತಂದರೆ ನೀವು ಇದನ್ನು ಇಗ್ನೋರ್ ಮಾಡ್ಬೋದು. ಇಲ್ಲ ಪರವಾಗಿಲ್ಲ ಇದು ಓಕೆ ಅನಿಸುತ್ತೆ ನಮಗೆ ಅಂತಂದರೆ ನೀವು ಖಂಡಿತವಾಗ್ಲೂ ತೊಗೋಬೋದು. ಸಮ್ಮರ್ಗೆ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಎಲ್ಲ ಕಲೆಕ್ಷನ್ಸು ನನಗಿಷ್ಟ ಆಯಿತು. ನಾನು ಯಾವುದೇ ಡ್ರೆಸ್ಗಳಲ್ಲಿ ಮಾತ್ರ ನಾನು ತುಂಬ ಸುಮಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಾನು ಒಂದಿಷ್ಟು ರೀಸನ್ನಿಂದ ಒಂದು ಪ್ರೈಸಿಂದ ನಾನು ಹೋಗೋದೇ ಇಲ್ಲ. ಆ ಪ್ರೈಸ್ಗೆ ತಕ್ಕನಾಗಿರೋ ಬಟ್ಟೆ ಸಿಕ್ಕಿದ್ರೆ ಮಾತ್ರ ತೊಗೊಳ್ತೀನಿ. ಆಮೇಲೆ ನನಗೇನಂತ ಗೊತ್ತಿಲ್ಲ, ನನಗೆ ಆನ್ಲೈನ್ ಬಟ್ಟೆನೇ ಸೂಟ್ ಆಗುತ್ತೆ, ಹೊರಗಡೆ ತೊಗೊಳ್ಳೋ ಬಟ್ಟೆಗಳು ಸೂಟ್ ಆಗೋದೇ ಇಲ್ಲ. ಅದು ಅಭ್ಯಾಸ ಆಗಿ ಹಂಗೆ ಅನಿಸ್ತಾ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಆನ್ಲೈನಲ್ಲೇ ಯಾವಾಗಲೂ ತೊಗೊಳ್ಳೋದು. ಇನ್ನು ಈ ಡ್ರೆಸ್ ಅಂತೂ ಮಸ್ಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ನಾನು ಕಲರ್ ನೋಡ್ಬಿಟ್ಟು ಇಷ್ಟು ಬ್ರೈಟ್ ಕಲರ್ ಹೋಗುತ್ತೇನೋ ಅಂತ ಸಪ್ರೇಟ್ ವಾಶ್ ಎಲ್ಲ ಮಾಡಿದ್ದೆ, ಕಲರ್ ಎಲ್ಲ ಹೋಗಿಲ್ಲ, ತುಂಬ ಕಂಫರ್ಟಬಲ್ ಆಗಿದೆ, ನೋಡೋಕ್ಕೂ ಸಖತ್ತಾಗಿ ಕಾಣಿಸುತ್ತೆ. ರೆಡ್ ನಿಮಗೆ ಇಷ್ಟರೊಳಗೆ ಯಾವುದಾದ್ರೂ ಒಂದು ತೊಗೊಳ್ಳೇಬೇಕು ಅಂತಂದರೆ ರೆಡ್ ಕಲರ್ ತೊಗೊಳ್ಳಿ, ಖಂಡಿತವಾಗ್ಲೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಕಂಫರ್ಟಬಲ್ ಆಗಿ ಕುರ್ತಾ ಥರನೇ ಇರುತ್ತೆ, ಶಾರ್ಟ್ ಕುರ್ತಿ ಥರ. ಇದೊಂದು ನನ್ನ ಫೇವ್ರೇಟ್ ಆಯಿತು. ಸೊ ಇದಿಷ್ಟು ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ. ಹಾಕಲ್ಲ ಅಂತ. ಸೊ ನೈಟಿ ಅಂದರೆ ನಮ್ಮ ಅಪ್ಪನಿಗೆ ಇಷ್ಟ ಇಲ್ಲ, ನಮ್ಮ ಅಮ್ಮಂಗೆ ಹಾಕ್ಸೋಕ್ಕೆ ಬಿಟ್ಟಿದ್ದಿಲ್ಲ. ಅದೇನು ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸಲ್ಲ, ಒಂಥರ ಈ ಡ್ರಮ್ಮಿಗೆ ಬಟ್ಟೆ ಸುತ್ತಂಗಿರುತ್ತೆ ಆ ಥರ ಎಲ್ಲ. ಬಟ್ ಹೇಳಬಾರ್ದು, ಅದು ಕೆಲವೊಬ್ರಿಗೆ ಎಮೋಷನ್ ಅಂತ ಹೇಳ್ತಾರೆ, ಒಂದೊಂದು ಬಟ್ಟೆ ಮೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅಪ್ಪ ಅಮ್ಮಂಗೆ ಹಾಕ್ಸ್ಲಿಲ್ಲ, ಅಮ್ಮ ಹಾಕಿದ್ದು ನಾವು ನೋಡಲಿಲ್ಲ. ಸೊ ನಮಗೂ ಯಾವತ್ತೂ ನಮ್ಮಮ್ಮ ಆ ಥರದ್ದೆಲ್ಲ ಹಾಕ್ಸ್ಲಿಲ್ಲ. ಫ್ರಾಕ್ ಹಾಕ್ಕೊಳ್ತಿದ್ವಿ, ಚೂಡಿದಾರ್ ಹಾಕ್ಕೊಳ್ತಿದ್ವಿ, ತುಂಬ ಡೀಸೆಂಟ್ ಡ್ರೆಸ್ನೇ ನಮ್ಮಮ್ಮ ಹಾಕ್ಸಿದ್ದು ನಮಗೆ. ಸೊ ಈ ಥರದ್ದೆಲ್ಲ ಆಫ್ ಕುರ್ತಾ, ಆ ಥರ ಸ್ಟ್ರೈಟ್ ಕಟ್ ಪ್ಯಾಂಟು, ಆಮೇಲೆ ಸ್ಕರ್ಟ್ಗಳು, ಮತ್ತು ಆ ಥರ ಅದೇ ಥರ ಹಾಕ್ಸಿದ್ದು ನಮಗೆ ಅದು ನೆನಪಿರೋದೇ ಅಷ್ಟೇ ನಾವು ಹಾಕ್ಕೊಂಡಿದ್ದು. ಈ ಚಡ್ಡಿ ಇದು ಎಲ್ಲ ಯಾವತ್ತೂ ಹಾಕ್ಸ್ಲಿಲ್ಲ. ಅವ್ರು ಏನು ರೂಢಿ ಮಾಡ್ಕೊಂಡು ಬಂದರೂ ಅದು ನಮಗೆ ಆಗೋಯ್ತು. ಸೊ ಅದರಲ್ಲೇ ಇದಾಯಿತು. ಸೊ ನಾನು ಯಾವಾಗಲೂ ಅಷ್ಟೇ ಬಟ್ಟೆಯನ್ನು ನನ್ನ ಕಣ್ಣಿಂದ ಅಷ್ಟೇ ನೋಡೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ನೋಟ ಪರರಿಚ್ಛೆ, ಅದು ನಿಜ, ಊಟ ತನ್ನಿಚ್ಛೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಕಣ್ಣಲ್ಲ, ನಮ್ಮಮ್ಮನ ಕಣ್ಣಿಂದನೂ ನಾನು ಹಾಕೋ ಬಟ್ಟೆಯನ್ನು ನಾನು ಗಮನ ಮಾಡ್ತೀನಿ. ಅವ್ರು ಕಂಫರ್ಟಬಲ್ ಆಗಿರ್ಬೇಕಲ್ವಾ. ಯಾವ ಅಪ್ಪ ಅಮ್ಮ ಮಕ್ಕಳನ್ನ ಯಾವ ಬಟ್ಟೆಯಲ್ಲಿ ಕಂಫರ್ಟಬಲ್ ಆಗಿ ನೋಡ್ತಾರೋ ಆ ಬಟ್ಟೆ ನಮಗೂ ಒಳ್ಳೇದು ಅಂತ ನಾನು ಅದನ್ನು ಇದು ಮಾಡ್ತೀನಿ. ನನ್ನ ಮಗಳು ಹಾಕೋ ಬಟ್ಟೆನೂ ಅಷ್ಟೇ, ನನ್ನ ಕಣ್ಣಿಗೆ ಅದು ನನ್ನ ಮಗಳಿಗೆ ಇದು ಕಂಫರ್ಟಬಲ್ ಇದೆ, ನನ್ನ ಮಗಳು ಈ ಥರದ ಹಾಕಬೇಕು ಅಂತ ಇದ್ರೆ ನಾನು ಅದನ್ನು ಹಾಕಿಸ್ತೀನಿ. ನನ್ನ ಕಣ್ಣಿಗೆ ಕಂಫರ್ಟಬಲ್ ಇಲ್ಲ ಅಂತಂದರೆ ನಾನು ಹಾಕ್ಸೋದಿಲ್ಲ. ಸೊ ಈ ಥರ ಆಯಿತು ಕತೆ. ಹಂಗಾಗಿ ನಾವು ನೈಟಿ ಹಾಕಲಿಲ್ಲ, ಅದು ಅಭ್ಯಾಸನೂ ಆಗಲಿಲ್ಲ, ಅದು ನಮಗೆ ಬೇಡ ಅನಿಸ್ತು. ಹಂಗಾಗಿ ನಮ್ಮ ಅಕ್ಕನೂ ಹಾಕಲ್ಲ, ನಾನು ಹಾಕಲ್ಲ, ಇಬ್ರು ನಾವು ಬಂದದ್ದು ಹಂಗಾಗಿ ನಾವು ಹಾಕಲ್ಲ. ಅದು ಬಿಟ್ಟರೆ ಈ ಥರ ಡ್ರೆಸ್ ತುಂಬ ಕಂಫರ್ಟಬಲ್ ಇರುತ್ತೆ ಮನೆ ಹತ್ರ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಡ್ರೆಸ್ನ ಹಾಕ್ಕೊಳ್ತೀವಿ. ಇಂಥ ಶೆಕೆ ಆಗ್ತಾ ಇದೆ ಗೊತ್ತಾ, ಮಳೆ ಬರುತ್ತೇನೋ ಅದಕ್ಕೆ ಅನಿಸುತ್ತೆ. ಸ್ಟಾರ್ಟ್ ಆಗ್ಬೋದು. ಇನ್ನು ಸಾಂಬಾರು ಮಾಡ್ತೀನಿ, ಪ್ರಗತಿ ಬರೋಷ್ಟರೊಳಗೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ಮತ್ತು ಅದೇ ಬೆಂಡೆಕಾಯಿ ಸಾಂಬಾರು. ಸೊ ತುಂಬ ಸ್ಪೆಷಲ್ ಏನೂ ಇಲ್ಲ, ಇನ್ನೇನು ಇಲ್ಲ. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಕುರ್ತಾ ಕಲೆಕ್ಷನ್ಸ್ದು ವಿಡಿಯೋ ಹಾಕಿ ಅಂತ, ಅದನ್ನು ಸಪ್ರೇಟಾಗಿ ಹಾಕ್ತೀನಿ. ಯಾಕೆ ಅಂತಂದರೆ ಆ ವ್ಲಾಗಲ್ಲಿ ಇರುತ್ತೆ, ನಿಮ್ಗೆ ಯಾವಾಗ ಬೇಕಾದ್ರೂ ಯಾವ್ದು ಬೇಕೋ ಆ ಲಿಂಕನ್ನು ತೊಗೋಬೋದು. ನಾನು ಎಷ್ಟೊಂದು ಸರಿ ವ್ಲಾಗ್ ಮಧ್ಯೆ ಹಾಕಿರ್ತೀನಿ, ಬಟ್ ನೀವು ನೋಡಿರಲ್ಲ, ಅದು ಮಿಸ್ ಆಗಿರುತ್ತೆ. ಸೊ ಹೆಡ್ಲೈನಲ್ಲಿ ಕುರ್ತಾ ಕಲೆಕ್ಷನ್ಸ್ ಅಂತ ಹಾಕಿದ್ರೆ ಅದರೊಳಗೆ ಇರೋದು ಬಟ್ಟೆ ಲಿಂಕ್ ಇರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಇದಿಷ್ಟು ನನ್ನ ನೈಟ್ ವೇರ್ ಕಲೆಕ್ಷನ್ಸ್. ಮನೆ ಹತ್ರ ಹಾಕೋ ಬಟ್ಟೆ ಅಂತ ನಾನು ಹೇಳ್ತೀನಿ, ನೈಟಲ್ಲೇ ಹಾಕಬೇಕಂತ ಏನೂ ಇಲ್ಲ, ನೈಟ್ ಡ್ರೆಸ್ ಏನಲ್ಲ. ಸೊ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಇದಂತೂ ನಾನು ಮಸ್ಟ್ ಹೇಳ್ತೀನಿ, ರೆಡ್ ಕಲರ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಒಂಚೂರು ಕಲರು ಹೋಗಿಲ್ಲ. ನಾನು ಸ್ವಲ್ಪ ಡೌಟ್ ಇತ್ತು, ಏನಪ್ಪ ಇಷ್ಟು ಬ್ರೈಟ್ ಇದೆ, ಕಲರ್ ಹೋಗುತ್ತಾ ಅಂತ. ವಾಶ್ ಮಾಡಿದ್ದೀನಿ, ಕಲರ್ ಹೋಗಿಲ್ಲ. ಶಿಂಕ್ ಆಗುತ್ತೆ, ಮಾತ್ರ ಒಂದು ಸೈಜ್ ದೊಡ್ಡ ತೊಗೊಳ್ಳಿ, ಇಷ್ಟೇ ನಾನು ಹೇಳೋದು. ಇನ್ನೇನು ಇಲ್ಲ, ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನೇನು ಪರ್ಸ್ನಲಿ ನೈಟಿ ಬಗ್ಗೆ ಏನೋ ಮಾತಾಡ್ಬೇಕಂತ ಹೇಳಿಲ್ಲ, ನನ್ನ ಒಪಿನಿಯನ್. ನಾವು ಹಾಕಿ ರೂಢಿ ಇಲ್ಲ, ಹಾಕಲಿಲ್ಲ, ಹಂಗೆ ಬಂದ್ಬಿಡ್ತು. ಸೊ ಇವತ್ತಿನ ಬ್ಲಾಗ್ನ ಇಲ್ಲ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.